ನಿಮ್ಮನ್ನು ಪ್ರೀತಿ ಮಾಡಿದ ಹುಡುಗ ನಿಮಗೆ ಕೊಟ್ಟು ಕಳಿಸಿದಂತ ಹುಡುಗರೇ ಕೊಡು ಸದಾನಂದ. ನನಗೆ ಇಷ್ಟವಾದ ಹೂವು ಅದು ಮಲ್ಲಿಗೆ ಅಲ್ಲ, ಸೇವಂತಿ ಅಂತ. ನನಗೆ ಇದೇ ಇಷ್ಟ. ನಮಗೆ ಕೈ ಬಳೆ, ವಜ್ರದುಂಗುರ, ಮುತ್ತಿನ ಹಾರ, ಕೊರ್ಲಿ ಗಂಟೆ ಎಲ್ಲ ಇತ್ತು. ಅದು ನಿನ್ನ ಕುತ್ತಿಗೆ ಕಟ್ಟಲಿಕ್ಕೆ. ಪಟ್ಟೆ ಸೀರೆ ಅಂತ ಹೇಳಿದ್ರೆ ಇದೆ ನೋಡು, 177 ಹೊಟ್ಟೆ ಉಂಟದ್ರಲ್ಲಿ. ಅದು ನೀನು ಉಡುವ ಸೀರೆ ಚುಕ್ಕಿ ಅಂತ. ಹಾಗೆ ಸದಾನಂದ, ಪ್ರಿಯಕರ ಹೀಗಿರ್ಬೇಕು ಸದಾನಂದ. ಹೀಗೆ ಪ್ರಿಯಕರನ್ನ ಪಡೆಯುವುದಕ್ಕೂ ಯೋಗ ಮಾಡಿರ್ಬೇಕು. ಹೇಗಿಪ್ಪ ಪ್ರಿಯಕರ ಅಂತ ಹೇಳಿದ್ರೆ ಮುತ್ತಿನ ಮಣಿಯ ಹಾಗಿರ್ಬೇಕು ಸದಾನಂದ. ಹೌದಾ? ಅದಕ್ಕೆ ಏನಾಗಬೇಕು? ಏನೋ ಮಂಗನಾಗಿ ಮಾಡ್ತೀನಿ ನೀನು. ಪ್ರಿಯಕರ ಅಂತ ಹೇಳಿದ್ರೆ ಏನಂತ ಗೊತ್ತಿದೆ ನಿನಗೆ? ಪ್ರಿಯತಮೆಯ ಮನಸ್ಸನ್ನ ಅರಿತು ಅವಳಿಗೆ ಯಾವುದು ಇಷ್ಟ ಯಾವುದು ನಷ್ಟ ಎನ್ನುವುದನ್ನು ಮೊದಲಾಗಿ ತಿಳಿದು ಯಾವಾತ ಪ್ರೀತಿಯಿಂದ ಉಡುಗೊರೆಯನ್ನು ನೀಡುತ್ತಾನೋ ಅವನೇ ನಿಜವಾದ ಪ್ರಿಯಕರ. ಹೌದಪ್ಪ? ಏನ್ ಹೌದಪ್ಪ? ಜೀವಮಾನದಲ್ಲಿ ಪ್ರೀತಿ ಮಾಡಿ ಗೊತ್ತೇನ ನಿನಗೆ? ನನಗ ಯಾರು ಹೇಳಿದ್ ನಿಮಗೆ? ನಾನು ಕೇಳುದು. ನಾನು ಪ್ರೀತಿ ಮಾಡಿದವನೇ. ಮತ್ತೆ ಒಬ್ಬನೇ ತಿರುಗತಿ ಯಾವತ್ತು? ನಾನು ಪ್ರೀತಿ ಮಾಡಿದ್ದೆ, ಅವ್ರು ಮಾಡ್ಲಿಲ್ಲ ಅಷ್ಟೇ. ನಾನು ಈಗಲೂ ಪ್ರೀತಿ ಮಾಡ್ತಾನೆ ಇದ್ದೆ, ಅವ್ರು ಮಾಡುದಿಲ್ಲ. ಎಂತ ಮಾಡುದು? ಇನ್ನು ನೀನು ಪ್ರೀತಿ ಮಾಡುದು ಬೇಡ ಪುಣ್ಯಾತ್ಮ. ಯಾಕೆ? ನಿನ್ನ ವಯಸ್ಸಿನವರಿಗೆಲ್ಲ ಮದುವೆಯಾಗಿ 2 ಮಕ್ಕಳಿರ್ತದೆ. ಉಳಿದವರಿದ್ರೆ ಎಲ್ಲಿಯೂ ಮಾರಾಟ ಆಗದಿದ್ದದ್ದು ನೋಡುವಂತ. ನಿನಗೆ ಏನು ಗೊತ್ತಿಲ್ಲ ಸದಾನಂದ, ಪ್ರೀತಿ ಮಾಡುದು ಒಂದು ಕಲೆಯ. ಹೌದಾ? ಹೌದು. ನಾನು ನಿಮ್ ಸತ್ಯ ಹೇಳ. ಏನು? ನಾನು ಬೇರೆ ಬೇರೆ ವಿಷಯದಲ್ಲ ಇದ್ದೆ, ಅಲ್ಪ ಸ್ವಲ್ಪ ಆದ್ರು. ಈ ವಿಷಯದಲ್ಲಿ ಮಾತ್ರ ನಮ್ ತಲೆ ಹೋಗುದಿಲ್ಲ ಮಾರಾಯ. ಅಂದ್ರೆ ನಾನು ನಮ್ ಭಾಗವತರು ಇಬ್ರು ಹಾಗೆ. ಹೌದಾ? ನಮ್ಮದ್ರ ಬಗ್ಗೆ ಎಂತ ಗೊತ್ತಾಗುದಿಲ್ಲ. ನಾನು ಹೇಳಿಕೊಡ್ತೇನೆ. ನಂಗೆ ನೀವು ಹೇಳ್ಕೊಡಿ. ನೀವಲ್ಲ ಎಲ್ಲಿ? ನಾನು ನಿನಗೆ ಹೇಳಿಕೊಡುದು, ನೀನು ಅವ್ರಿಗೆ ಹೇಳಿಕೊಡುದು. ಅಲ್ಲ, ಯಾರೊಬ್ರು ಹೇಳಿಕೊಡ್ರೆ ಬರ್ತೇನೆ. ಏನ್ ಗೊತ್ತಾ? ಹೇಳಿ. ಮೊದಲು ನಾವು ಹೆಣ್ಣನ್ನು ಪ್ರೀತಿ ಮಾಡಬೇಕು ಅಂತ ಆದ್ರೆ ಅವಳ ಮನಸ್ಸನ್ನು ನಾವು ಅರಿತುಕೊಳ್ಬೇಕು. ಹೆಣ್ಣಿನ ಮನಸ್ಸು ಹೂವಿನ ಹಾಗೆ ಸದಾನಂದ. ಹೌದಾ? ಮೊದಲು ಆ ಹೂವಿನಂತ ಮನಸ್ಸನ್ನು ಕರಗಿಸಬೇಕಾ? ಬೆಂಕಿ ಹಾಕ್ಬೇಕು. ಯಾವ್ದು? ಬೆಂಕಿ ನಿನ್ ತಲೆಗೆ ಹಾಕ್ಬೇಕು. ಮತ್ತೆ ಕರಗಿಸುವುದು ಅಂತ ಹೇಳಿದ್ರೆ ಏನು? ಮನವನ್ನು ಒಲಿಸಿಕೊಳ್ಳುವುದು ಅಂತ. ಹೂವಿನಂತ ಮನಸ್ಸನ್ನು ಒಲಿಸಿಕೊಳ್ಬೇಕು ಅಂತಾದ್ರೆ ಮೊದಲು ಹೂವನ್ನು ಪ್ರೀತಿಯಿಂದ ಅವಳಿಗೆ ಕೊಡ್ಬೇಕಾ? ಹೌದಾ? ಹೌದು. ಕೊಟ್ರೆ ಅವಳು ಒಲಿತಾಳೆ. ಎದ್ದಿರೋರೆ ನನ್ನ ತಲೆ ಇನ್ನು ಹೋಗ್ಲೇ ಇಲ್ಲ ಮರ ಗ್ರಾಚಾರ. ಏನು ಹೇಳುದು ಸುಖ ಇಲ್ಲ. ಅದು ಎಂತ ಮಾತಾಡುದು ನೀವು? ಏನು? ಹೂ ಕೊಟ್ಟರೆ ಹೊಲಿತಾರ? ಹೌದು. ನಾನು ಹೂ ಕೊಟ್ಟದ್ ಲೆಕ್ಕ ಹಾಕ್ಲಿಕ್ಕೆ ಹೊರಟ್ರೆ 5 ಹೂವಿನ ಅಂಗಡಿ ಮಾಡೋದಿತ್ತೋ ಏನು? ಕಮಲಶಿಲೆ ಮುಳ್ಳಿಕಟ್ಟೆ 2 ಮನೆ ಕಟ್ಬೋದಿತ್ತ ಸಂಪಾದ್ಯ. ಅಷ್ಟು ಹೂ ಕೊಟ್ಟಿದ್ದೆ, ಏನಾಯ್ತಾ? ಏನು ಪ್ರಯೋಜನ ಆಗಿಲ್ಲ. ಕೊಟ್ಟದ್ದು ಹೂ ತಗೊಳ್ತಾರೆ, ಮುಡ್ಕೊಳ್ತಾರೆ, ಅಣ್ಣ. ಹೌದಾ? ಆಯ್ತು. ಹೌದಾ? ಹಾಗಾದ್ರೆ ನೀನು ನಿಲ್ಲಬೇಡ ಹೆಚ್ಚೊತ್ತು. ಯಾಕೆ? ನಿನ್ನ ಗ್ರಾಚಾರ ನನಗೆ ತಾಗಿ ನನಗೂ ಅದೇ ಸ್ಥಿತಿ ಆದ್ರೆ ಹಾಗಾಗುದಿಲ್ಲ. ಶನಿಕಾಟ ಇದ್ದವನಿಗೆ ಯೋಗ ತಿರುಗಿ 2 ಗಂಟೆ ಆದ್ರೂ ಆಯ್ತು. ಗಂಡಾತ್ರ ಆಗ್ತದೆ. ಹೋಗಿ ನೀನು ಬೇಡ. ಮತ್ತೆ ಯಾರು ಬೇಕು ನಿಮಗೆ? ನನಗೆ ಪ್ರಿಯಕರ ಬೇಕು. ಪ್ರಯೋಜನ ಇದ್ದಾರ? ಯಾರು? ಅವ ನಿಮ್ಮನ್ ಕಾಯ್ತಾ ಇದ್ದಾನೆ. ಮತ್ತೆ ಪ್ರಿಯಕರ ಅವ್ರು ಬರ್ಬೇಕಿತ್ತು. ನನ್ನ ಪ್ರಿಯಕರ ಏನಿತ್ತು? ಹೋಗಿ